ನೋಡಿ, ಈ ಸಂವಿಧಾನದ 130ನೇ ತಿದ್ದುಪಡಿ ವಿಧೇಯಕ ಯಾವುದೇ ಸಚಿವ ಇರಲಿ ಅಥವಾ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ 5 ವರ್ಷಕ್ಕಿಂತ ಹೆಚ್ಚು ವರ್ಷ ಜೈಲು ಶಿಕ್ಷೆಗೆ ಒಳಪಡುವ ಗಂಭೀರ ಕ್ರಿಮಿನಲ್ ಪ್ರಕರಣಗಳಲ್ಲಿ ತನಿಖೆಯ ಭಾಗವಾಗಿ ಬಂಧನಕ್ಕೆ ಒಳಪಟ್ಟು 30 ದಿನಗಳಿಂದ ಹೆಚ್ಚು ದಿನ ಜೈಲಿನಲ್ಲಿದ್ದರೆ ತಮ್ಮ ಹುದ್ದೆಯನ್ನು ಕಳೆದುಕೊಳ್ಳುವ ಈ ವಿಧೇಯಕ ಹಿನ್ನೆಲೆ ಏನು? ಹಾಗಾದ್ರೆ ಈ ವಿಧೇಯಕದಲ್ಲಿ ಏನೇನಿದೆ? ಮಂಡನೆಯಾಗಿ ಜೆಪಿಸಿಗೆ ಹೋಗಿತಿ ಹೇಗೆ? ಸೊ ಈಗ ಈ ಜೆಪಿಸಿ ಯಾವಾಗ ವರದಿಯನ್ನು ನೀಡಲಿದೆ, ನಂತರ ಅದು ಏನಾಗುತ್ತೆ ನೋಡೋಣ ಇವತ್ತಿನ ಎಳೆಯಾಗಿ. ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಅತ್ಯಂತ ದೂರಗಾಮಿ ಪರಿಣಾಮ ಬೀರಬಲ್ಲ ಮತ್ತು ಸಾರ್ವಜನಿಕ ಜೀವನದಲ್ಲಿ ನೈತಿಕತೆಯ ಹೊಸ ಮಾಪನವನ್ನು ಸೃಷ್ಟಿಸಬಲ್ಲ ಮಹತ್ವದ ಕಾನೂನು ಹೆಜ್ಜೆಯೊಂದು ಈಗ ಇಡೀ ದೇಶದ ಗಮನ ಸೆಳೀತಾ ಇದೆ. ಅಧಿಕಾರ, ರಾಜಕಾರಣ ಮತ್ತು ನೈತಿಕ ಹೊಣೆಗಾರಿಕೆಯ ನಡುವಿನ ಗೆರೆ ಅಸ್ಪಷ್ಟವಾಗ್ತಾ ಇರುವ ಈ ಹೊತ್ತಿನಲ್ಲಿ ದೇಶದ ಅತ್ಯುನ್ನತ ಜನಪ್ರತಿನಿಧಿಗಳ ಹೊಣೆಗಾರಿಕೆಯನ್ನು ಮರು ವ್ಯಾಖ್ಯಾನಿಸಲು ಸಂಸತ್ತು ಸಜ್ಜಾಗಿದೆ. ತನಿಖೆಗೆ ಒಳಗಾಗುವ ಮಂತ್ರಿಗಳ ಕಾನೂನಿಗೆ ಹೊಸ ರೂಪ. ಇದು ಬದಲಿಸುತ್ತಾ ಕಳಂಕಿತ ರಾಜಕಾರಣದ ಸ್ವರೂಪ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವಂತಹ ಈ ಐತಿಹಾಸಿಕ ಕಾನೂನನ್ನ 130ನೇ ಸಂವಿಧಾನ ತಿದ್ದುಪಡಿ ವಿಧೇಯಕ 225 ಅಂತ ಕರೆಯಲಾಗಿದೆ. ಈ ವಿಧೇಯಕವನ್ನ ಮೊದಲು 2025ರ ಆಗಸ್ಟ್ 20ರಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ನಲ್ಲಿ ಮಂಡಿಸಿದ್ರು. ನಂತರ ಇದನ್ನ ಜಂಟಿ ಸಂಸದೀಯ ಸಮಿತಿಯ ಪರಿಶೀಲನೆಗೆ ರವಾನಿಸಲಾಗಿತ್ತು. ಅಪರಾಜಿತ ಸಾರಂಗಿ ನೇತೃತ್ವದ ಜಂಟಿ ಸಂಸದೀಯ ಸಮಿತಿಯ ಸುದೀರ್ಘ ಪರಿಶೀಲನೆಯ ಬಳಿಕ ಇದೇ ಜುಲೈ 17ರಂದು ಜಂಟಿ ಸಂಸದೀಯ ಸಮಿತಿಯ ಸ್ಪೀಕರ್ ಮೂಲಕ ಸದನಕ್ಕೆ ಸಲ್ಲಿಸಲಿದೆ. ಇದು ಸದನದಲ್ಲಿ ಮಂಡನೆಯಾದ ನಂತರ ಕೇಂದ್ರ ಗೃಹ ಸಚಿವರು ಸ್ಪೀಕರ್ ಜೊತೆ ಸಮಾಲೋಚನೆ ನಡೆಸಿ ಇದನ್ನ ಚರ್ಚೆಗೆ ತೆಗೆದುಕೊಳ್ತಾರೆ. ಜೈಲಿಂದಲೇ ಆಡಳಿತ ಎಂಬ ಹಠಕ್ಕೆ ಬ್ರೇಕ್. ನೈತಿಕತೆ ಉಳಿಸಲು ಇದಾಗುತ್ತಾ? ರೈಟ್ ಟೇಕ್. ಭ್ರಷ್ಟಾಚಾರ ಅಥವಾ ಗಂಭೀರ ಅಪರಾಧಗಳ ಆರೋಪ ಎದುರಿಸ್ತಾ ಇದ್ದರೂ ಜೈಲಿನಿಂದಲೇ ಆಡಳಿತ ನಡೆಸುವ ಇತ್ತೀಚಿನ ಪ್ರವೃತ್ತಿಗೆ ಶಾಶ್ವತ ಬ್ರೇಕ್ ಹಾಕುವುದು ಮತ್ತು ಸಾಂವಿಧಾನಿಕ ಹುದ್ದೆಗಳ ಘನತೆಯನ್ನು ಕಾಪಾಡುವುದು ಈ ಕರಡು ನಿಯಮದ ಮೂಲ ಆಶಯ. 31ನೇ ದಿನ ಹುದ್ದೆಯಿಂದ ದೂರಾಗುವ ಅನಿವಾರ್ಯತೆ. ರಾಜಕೀಯ ಶುದ್ಧೀಕರಣ ಉದ್ದೇಶದ ಕಾನೂನಿಗೆ ಆದ್ಯತೆ. ಈ ವಿಧೇಯಕದ ಅತ್ಯಂತ ಪ್ರಮುಖ ನಿಬಂಧನೆಯ ಪ್ರಕಾರ ಪ್ರಧಾನಿ, ಮುಖ್ಯಮಂತ್ರಿ ಅಥವಾ ಸಚಿವರು ಗಂಭೀರ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿ ಸತತವಾಗಿ 30 ದಿನಗಳ ಕಾಲ ಕಸ್ಟಡಿಯಲ್ಲಿದ್ದರೆ 31ನೇ ದಿನದಿಂದ ಅವರು ತಮ್ಮ ಹುದ್ದೆಯಲ್ಲಿ ಮುಂದುವರಿಯುವ ಅರ್ಹತೆ ಕಳೆದುಕೊಳ್ಳಲಿದ್ದಾರೆ. ಒಂದು ವೇಳೆ ಬಂಧನಕ್ಕೊಳಗಾದ ನಾಯಕನಿಗೆ 30 ದಿನಗಳ ಒಳಗೆ ನ್ಯಾಯಾಲಯದಿಂದ ಜಾಮೀನು ಸಿಗದಿದ್ದರೆ 31ನೇ ದಿನದಿಂದ ಅವರು ಸ್ವಯಂಚಾಲಿತವಾಗಿ ಮತ್ತು ಕಾನೂನುಬದ್ಧವಾಗಿ ತಮ್ಮ ಅಧಿಕಾರದ ಹುದ್ದೆಯಿಂದ ಮುಕ್ತರಾಗ್ತಾರೆ. ಆದರೆ ಕನಿಷ್ಠ 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಬಹುದಾದಂತಹ ಗಂಭೀರ ಕ್ರಿಮಿನಲ್ ಕೇಸ್ಗಳಲ್ಲಿ ತನಿಖಾ ಸಂಸ್ಥೆಗಳಿಂದ ಬಂಧನಕ್ಕೊಳಗಾದ ಜನಪ್ರತಿನಿಧಿಗಳಿಗೆ ಮಾತ್ರ ಈ ಕಠಿಣ ನಿಯಮ ಅನ್ವಯವಾಗುತ್ತೆ. 5 ವರ್ಷಕ್ಕಿಂತ ಕಡಿಮೆ ಜೈಲು ಶಿಕ್ಷೆಯಾಗಬಹುದಾದ ಪ್ರಕರಣಗಳಿಗೆ ಇದು ಅನ್ವಯಿಸುವುದಿಲ್ಲ. ಜಾಮೀನು ಸಿಕ್ಕರೆ ಮರಳಿ ಸಿಗಲಿದೆ ಹುದ್ದೆ. ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಯ ಉದ್ದೇಶ. ಇದು ಕೇವಲ ತಕ್ಷಣದ ಆಡಳಿತಾತ್ಮಕ ಬಿಕ್ಕಟ್ಟು ತಡೆಯುವ ಪ್ರಕ್ರಿಯೆಯಾಗಿದ್ದು, ಒಂದು ವೇಳೆ ಕಾನೂನು ಹೋರಾಟದ ನಂತರ ನ್ಯಾಯಾಲಯದಿಂದ ಜಾಮೀನು ಮಂಜೂರಾದರೆ ಆ ನಾಯಕರು ಪುನಃ ತಮ್ಮ ಹುದ್ದೆಯನ್ನು ಅಲಂಕರಿಸಲು ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರಾಡಳಿತ ಪ್ರದೇಶಗಳ ಸಚಿವರಿಗೂ ಕಾನೂನಿನ ಸಂಕೋಲೆ. ಎಲ್ರಿಗೂ ಒಂದೇ ರೂಲ್ಸ್ ಅನ್ನೋದು ಉದ್ದೇಶಿತ ಕಾನೂನಿನ ಓಲೆ. ಕೇವಲ ರಾಜ್ಯಗಳಷ್ಟೇ ಅಲ್ಲದೆ ದೆಹಲಿ, ಪುದುಚೇರಿ ಹಾಗೂ ಜಮ್ಮು ಮತ್ತು ಕಾಶ್ಮೀರದಂತಹ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳಿಗೂ ಈ ನಿಯಮ ಅನ್ವಯವಾಗುವಂತೆ ವಿಧೇಯಕಗಳನ್ನು ಸಿದ್ಧಪಡಿಸಲಾಗಿದೆ. ಅಧಿಕಾರ ದುರುಪಯೋಗದ ಆತಂಕದಲ್ಲಿ ವಿಪಕ್ಷ. ರಾಜಕೀಯ ದ್ವೇಷದ ಅಸ್ತ್ರವೆಂದು ಆಕ್ಷೇಪವೆತ್ತಿದ ಪ್ರತಿಪಕ್ಷ. ಆದರೆ ಈ ವಿಧೇಯಕದ ವಿರುದ್ಧ ವಿರೋಧ ಪಕ್ಷಗಳು ತೀವ್ರ ಆಕ್ಷೇಪವನ್ನ ಎತ್ತಿದ್ದು, ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ವಿಪಕ್ಷಗಳ ಸಚಿವರು ಮುಖ್ಯಮಂತ್ರಿಗಳನ್ನ ಗುರಿ ಮಾಡಲು ಮತ್ತು ತಮ್ಮ ಗುಪ್ತ ರಾಜಕೀಯ ಹಿತಾಸಕ್ತಿ ಸಾಧಿಸಲು ಇದು ಅಸ್ತ್ರವಾಗಬಹುದು ಅಂತ ಆತಂಕ ವ್ಯಕ್ತಪಡಿಸಿವೆ. ವಿಧೇಯಕ ಅಂಗೀಕಾರಕ್ಕೆ ಬೇಕು 3/2 ಬಹುಮತ. ಪರಿಶೀಲನೆಗೆ ಒಳಪಟ್ಟ ವಿಧೇಯಕಕ್ಕೆ ಸಿಗುತ್ತಾ ವಿಪಕ್ಷದ ಸಹಮತ.
ಈ ಹಿಂದೆ ವಿರೋಧ ಪಕ್ಷಗಳು ಸದರಿ ವಿಧೇಯಕಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಜಂಟಿ ಸಂಸದೀಯ ಸಮಿತಿಯ ಪರಿಶೀಲನೆಗೆ ಒಳಪಡಿಸಿದ್ದಾಗಿತ್ತು. ಈ ಬಾರಿ ಪರಿಶೀಲನೆಗೆ ಒಳಪಟ್ಟ ನಂತರ ಕೇಂದ್ರ ಸರ್ಕಾರ ಮಂಡನೆ ಮಾಡಲಿರುವಂತಹ ವಿಧೇಯಕಕ್ಕೆ ವಿಪಕ್ಷಗಳ ಸಹಮತ ಸಿಗುತ್ತಾ ಅನ್ನುವುದು ಬಹುಮುಖ್ಯ ಪ್ರಶ್ನೆಯಾಗಿದೆ. ಯಾಕಂದ್ರೆ ಯಾವುದೇ ಒಂದು ಸಾಮಾನ್ಯ ಕಾನೂನನ್ನು ಜಾರಿಗೆ ತರುವುದು ಸುಲಭ, ಆದರೆ ದೇಶದ ಸಂವಿಧಾನಕ್ಕೆ ತಿದ್ದುಪಡಿ ತರುವುದು ಅಷ್ಟು ಸುಲಭವಲ್ಲ. ಮಂತ್ರಿಗಳ ಅನರ್ಹತೆಯ ಈ ಐತಿಹಾಸಿಕ ವಿಧೇಯಕ ಕೇವಲ ಸಾರ್ವಜನಿಕ ಚರ್ಚೆಯಾಗಿ ಉಳಿಯದೆ ಕಾನೂನಾಗಿ ಬದಲಾಗಬೇಕಾದ್ರೆ ಸಂಸತ್ನಲ್ಲಿ ಉಭಯ ಸದನಗಳಲ್ಲಿ ಅಗ್ನಿ ಪರೀಕ್ಷೆ ಎದುರಿಸಬೇಕಾಗಿದೆ. ಇದು ಸಂವಿಧಾನದ ತಿದ್ದುಪಡಿ ವಿಧೇಯಕವಾದದ್ದರಿಂದ ಇದಕ್ಕೆ ಸಂಸತ್ನಲ್ಲಿ ವಿಶೇಷ ಬಹುಮತ ಅಂದರೆ ಹಾಜರಿರುವಂತಹ ಹಾಗೂ ಮತದಾನ ಮಾಡುವ ಸದಸ್ಯರ ಪೈಕಿ 3/2 ಬಹುಮತದೊಂದಿಗೆ ಅಂಗೀಕಾರವಾಗಬೇಕಾಗುತ್ತೆ. ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಮತ್ತು ವಿರೋಧ ಪಕ್ಷಗಳ ಒಕ್ಕೂಟದ ನಡುವೆ ಈ ವಿಧೇಯಕವು ಭಾರಿ ರಾಜಕೀಯ ಮತ್ತು ಸಾಂವಿಧಾನಿಕ ಸಂಘರ್ಷಕ್ಕೆ ನಾಂದಿ ಹಾಡಲಿದೆ. ಹಾಗಾದ್ರೆ ಸಂಸತ್ನಲ್ಲಿ ಈ ವಿಧೇಯಕ ಪಾಸ್ ಆಗಲು ಬೇಕಿರುವಂತ ನಿಜವಾದ ಸಂಖ್ಯಾಬಲ ಎಷ್ಟು? ಪ್ರಸ್ತುತ ಸರ್ಕಾರದ ಬಳಿ ಇರುವಂತ ಬಲ ಎಷ್ಟು? ಮುಂದಿನ ಹಾದಿ ಹೇಗಿರಲಿದೆ ನೋಡೋಣ. ಸಾಮಾನ್ಯ ಬಹುಮತ ಸಾಲದು ಸಂವಿಧಾನದ ತಿದ್ದುಪಡಿಗೆ. 3/2 ಬಹುಮತ ಬೇಕು ಈ ಕಠಿಣ ಶಾಸನಕ್ಕೆ. ಸಂವಿಧಾನದ ನಿಯಮಗಳ ಪ್ರಕಾರ ಇಂತಹ ತಿದ್ದುಪಡಿ ವಿಧೇಯಕ ಅಂಗೀಕಾರಗೊಳ್ಳಲು ಉಭಯ ಸದನಗಳಲ್ಲಿ ಕೇವಲ ಸಾಮಾನ್ಯ ಬಹುಮತ ಸಾಲುವುದಿಲ್ಲ. ಬದಲಿಗೆ ಹಾಜರಿರುವಂತ ಮತ್ತು ಮತದಾನ ಮಾಡುವ ಸದಸ್ಯರಲ್ಲಿ ಕನಿಷ್ಠ 3/2 ಸದಸ್ಯರ ವಿಶೇಷ ಬಹುಮತದ ಬೆಂಬಲ ಅತ್ಯಗತ್ಯವಾಗಿರುತ್ತೆ. ಲೋಕಸಭೆಯಲ್ಲಿ ಬೇಕು 362 ಸಂಸದರ ಮತ. ಅಂಗೀಕಾರಕ್ಕೆ ವಿಪಕ್ಷಗಳದ್ದು ಬೇಕು ಸಹಮತ. 543 ಸದಸ್ಯ ಬಲದ ಲೋಕಸಭೆಯಲ್ಲಿ 3/2 ಬಹುಮತ ಅಂದರೆ ಎಲ್ಲ ಸದಸ್ಯರು ಹಾಜರಿದ್ದು ಮತದಾನ ಮಾಡಿದರೆ ವಿಧೇಯಕದ ಪರವಾಗಿ ಕನಿಷ್ಠ 362 ಸಂಸದರ ಬೆಂಬಲ ಬೇಕಾಗುತ್ತೆ. ಎನ್ಡಿಎ ಮೈತ್ರಿಕೂಟದ ಬಳಿ ಇದೆ 305ರ ಆಸುಪಾಸು ಬಲ. ವಿಧೇಯಕದ ಅಂಗೀಕಾರಕ್ಕೆ ಬೇಕು ಹೆಚ್ಚುವರಿ ಬೆಂಬಲ. ಪ್ರಸ್ತುತ ಲೋಕಸಭೆಯಲ್ಲಿ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟವು ಸುಮಾರು 305 ಸದಸ್ಯರ ಬಲವನ್ನ ಹೊಂದಿದೆ. ಅಂದರೆ ಸಂವಿಧಾನದ ತಿದ್ದುಪಡಿ ತರಲು ಸರ್ಕಾರಕ್ಕೆ ಲೋಕಸಭೆಯಲ್ಲಿ ಇನ್ನು ಸರಿಸುಮಾರು 57 ಸಂಸದರ ಹೆಚ್ಚುವರಿ ಬೆಂಬಲದ ಅಗತ್ಯವಿದೆ. ರಾಜ್ಯಸಭೆಯಲ್ಲಿ ಎದುರಾಗಲಿದೆ ಬಹುಮತದ ಕಷ್ಟ. ವಿಪಕ್ಷಗಳ ಬೆಂಬಲವಿಲ್ಲದೆ ಅಂಗೀಕಾರ ಕಷ್ಟ. ನಿಜವಾದ ಅಸಲಿ ಸವಾಲು ಇರೋದು 245 ಸದಸ್ಯರ ಬಲದ ರಾಜ್ಯಸಭೆಯಲ್ಲಿ. ಇಲ್ಲಿ ವಿಧೇಯಕ ಪಾಸ್ ಆಗಲು ಕನಿಷ್ಠ 164 ಸಂಸದರ ಬೆಂಬಲ ಬೇಕು. ಆದರೆ ಪ್ರಸ್ತುತ ಎನ್ಡಿಎ ಮೈತ್ರಿಕೂಟವು ರಾಜ್ಯಸಭೆಯಲ್ಲಿ ಸ್ಪಷ್ಟ ಬಹುಮತದ ಗಡಿಯನ್ನು ತಲುಪಲು ಹೆಡಗಾಡ್ತಾ ಇದ್ದು ವಿಪಕ್ಷಗಳ ನೆರವು ಅನಿವಾರ್ಯವಾಗಿದೆ. ಪ್ರಾದೇಶಿಕ ಪಕ್ಷಗಳ ಬೆಂಬಲ ಗಳಿಸಲು ತಂತ್ರ. ಒಮ್ಮತ ಮೂಡಿಸಿದ್ರೆ ಫಲಿಸುತ್ತೆ ಕಾರ್ಯತಂತ್ರ. ಈ ಹೆಚ್ಚುವರಿ ಸಂಖ್ಯಾಬಲವನ್ನು ಕ್ರೋಢೀಕರಿಸಲು ಕೇಂದ್ರ ಸರ್ಕಾರವು ತಟಸ್ಥ ನಿಲುವು ಹೊಂದಿರುವ ಪ್ರಾದೇಶಿಕ ಪಕ್ಷಗಳಾದ ಡಿಎಂಕೆ ಸೇರಿದಂತೆ ಬಿಜು ಜನತಾದಳದಂತಹ ಪಕ್ಷಗಳ ಮನವೊಲಿಸಬೇಕಾಗುತ್ತೆ. ಅಥವಾ ವಿರೋಧ ಪಕ್ಷಗಳು ಎತ್ತಿರುವಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಿ ವಿಧೇಯಕದಲ್ಲಿ ತಿದ್ದುಪಡಿ ತಂದು ಒಮ್ಮತ ಮೂಡಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಹೇಳುವುದಾದರೆ ಮುಂಬರುವಂತ ಮುಂಗಾರು ಅಧಿವೇಶನದಲ್ಲಿ ಈ ವಿಧೇಯಕದ ಭವಿಷ್ಯ ಕೇವಲ ರಾಜಕೀಯ ಭಾಷಣಗಳ ಮೇಲೆ ನಿರ್ಧಾರವಾಗುವುದಿಲ್ಲ. ಬದಲಿಗೆ ಸಂಸತ್ತಿನ ಒಳಗಿನ ಸಂಖ್ಯಾಬಲದ ಚದುರಂಗದಾಟದ ಮೇಲೆ ನಿರ್ಧಾರವಾಗಲಿದೆ. ಸರ್ಕಾರವು ಪ್ರಾದೇಶಿಕ ಪಕ್ಷಗಳನ್ನು ಒಲಿಸಿಕೊಂಡು ಈ ಐತಿಹಾಸಿಕ ಕಾನೂನನ್ನು ಜಾರಿಗೆ ತರುತ್ತದೆಯೇ ಅಥವಾ ಸಂಖ್ಯಾಬಲದ ಕೊರತೆಯಿಂದ ವಿಧೇಯಕವು ಮತ್ತಷ್ಟು ಚರ್ಚೆಗೆ ಒಳಪಡುತ್ತದೆಯೇ ಅನ್ನೋದನ್ನ ಕಾದು ನೋಡಬೇಕಿದೆ. ಹೀಗಾಗಿ ಈ ಬಾರಿಯ ಮುಂಗಾರು ಅಧಿವೇಶನ ಈ ವಿಧೇಯಕದ ಕಾರಣದಿಂದಲೂ ಕುತೂಹಲಕ್ಕೆ ಕಾರಣವಾಗಿದೆ. ಈ ವಿಧೇಯಕವು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಅತ್ಯಂತ ಸೂಕ್ಷ್ಮ ಹಾಗೂ ಸಮತೋಲಿತ ಚರ್ಚೆಯನ್ನು ಬಯಸುತ್ತದೆ. ಒಂದು ಕಡೆ ಭ್ರಷ್ಟಾಚಾರ ಮುಕ್ತ ಮತ್ತು ಪಾರದರ್ಶಕ ಆಡಳಿತದ ಅಗತ್ಯತೆ ಇದ್ದರೆ, ಮತ್ತೊಂದು ಕಡೆ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜಕೀಯ ಪ್ರೇರಿತ ತನಿಖೆಗಳಿಂದ ಚುನಾಯಿತ ಸರ್ಕಾರಗಳನ್ನು ರಕ್ಷಿಸುವ ಜವಾಬ್ದಾರಿಯೂ ಇದೆ. ಜಂಟಿ ಸಂಸದೀಯ ಸಮಿತಿಯು ರಾಜಕೀಯ ದ್ವೇಷದ ಪ್ರಾಸಿಕ್ಯೂಷನ್ ತಡೆಯಲು ಕೆಲವು ಸುರಕ್ಷತಾ ಕ್ರಮಗಳನ್ನು ಶಿಫಾರಸು ಮಾಡಲಿದ್ದು, ಮುಂಬರುವ ಮುಂಗಾರು ಅಧಿವೇಶನದಲ್ಲಿ ಮೂಡಿ ಬರಲಿರುವಂತಹ ನಿರ್ಧಾರವು ಭಾರತೀಯ ಸಂಸದೀಯ ಇತಿಹಾಸದ ಹೊಸ ಪುಟವನ್ನು ಬರೆಯಲಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.